ಸ್ನೇಹಿತರೆ ನಮಸ್ತೆ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಈಗ ರಾಜ್ಯದ ಎಲ್ಲ ರೈತರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಕೃಷಿ ಭೂಮಿಗೆ ಹೋಗಲು ದಾರಿ ಇಲ್ಲದ ರೈತರಿಗಾಗಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಬಹುದೊಡ್ಡ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ತಮ್ಮ ಕೃಷಿ ಭೂಮಿಗೆ ಹೋಗಲು ದಾರಿಯನ್ನ ಪಡೆದುಕೊಳ್ಳುತ್ತಾರೆ. ಹಾಗಾದ್ರೆ ರೈತರ ಕೃಷಿ ಭೂಮಿಗೆ ಹೋಗುವ ದಾರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ರೈತರು ಕೃಷಿ ಉದ್ದೇಶಗಳಿಗಾಗಿ ತಿರುಗಾಡುವ ಖಾಸಗಿ ಜಮೀನಿನಲ್ಲಿ ಕಾಲು ದಾರಿ ಅಥವಾ ಬಂಡಿ ದಾರಿಯನ್ನು ಒದಗಿಸಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ರೈತರಿಗೆ ತಾವು ಬೆಳೆದ ಬೆಳೆಗಳನ್ನು ಸಾಗಿಸಲು ಮತ್ತು ಬೆಳೆಗೆ ಸಲಕರಣೆಗಳನ್ನು ಸಾಗಿಸಲು ಪ್ರತಿಯೊಬ್ಬರು ಕೂಡ ದಾರಿಯನ್ನ ಮಾಡಿಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ಆದೇಶದ ಪ್ರಕಾರ ನಕ್ಷೆಯಲ್ಲಿ ದಾರಿ ಇದ್ದು ಆ ದಾರಿಯಲ್ಲಿ ತಿರುಗಾಡಲು ರೈತರಿಗೆ ಅನುಮತಿಯನ್ನು ಕೊಡದೇ ಇದ್ದರೆ ಆ ಸಮಸ್ಯೆಯನ್ನ ತಹಶೀಲ್ದಾರರು ಬಗೆಹರಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕ ಭೂಕಂದಾಯ ನಿಯಮದ ಅಡಿಯಲ್ಲಿ ಭೂಮಾಲೀಕರ ನಡುವೆ ಒಪ್ಪಂದವಿದ್ದರೆ ದಾರಿ ಹಕ್ಕು ಮತ್ತು ಅನುಭೋಗದ ಹಕ್ಕುಗಳ ದಾಖಲೆ ರಿಜಿಸ್ಟರ್ನಲ್ಲಿ ನೋಂದಾವಣಿ ಮಾಡಬೇಕು. ರೈತರ ಭೂಮಿಗೆ ಹೋಗಲು ನಕ್ಷೆಯಲ್ಲಿ ದಾರಿ ಇದ್ದರೆ ಆ ದಾರಿಯನ್ನ ಕಡ್ಡಾಯವಾಗಿ ಬಿಡಬೇಕು. ಪ್ರತಿಯೊಬ್ಬ ರೈತರು ತಮ್ಮ ಭೂಮಿಗೆ ದಾರಿ ಇದೆಯಾ ಅನ್ನುವ ನಕ್ಷೆಯನ್ನ ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು. ನಕ್ಷೆಯಲ್ಲಿ ನಿಮ್ಮ ಭೂಮಿಗೆ ದಾರಿ ಇದ್ದರೆ ಕಡ್ಡಾಯವಾಗಿ ಆ ಭೂಮಿ ಮಾಲೀಕರು ನಿಮ್ಮ ಭೂಮಿಗೆ ಹೋಗಲು ದಾರಿಯನ್ನ ಮಾಡಿಕೊಡಬೇಕು. ಕೃಷಿ ಭೂಮಿಗೆ ಹೋಗಲು ಪ್ರತಿಯೊಬ್ಬರು ಕೂಡ ದಾರಿ ಮಾಡಿಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಈ ಆದೇಶ ಸದ್ಯ ಸಾಕಷ್ಟು ರೈತರ ಸಂತಸಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ನಿಮ್ಮ ಬಳಿ ಕೂಡ ಕೃಷಿ ಭೂಮಿ ಇದ್ದು ನಿಮ್ಮ ಕೃಷಿ ಭೂಮಿಗೆ ದಾರಿ ಉಂಟಾ ಅಥವಾ ಇಲ್ಲವಾ ಅನ್ನೋದರ ಬಗ್ಗೆ ನಮಗೆ ಕಾಮೆಂಟ್ ಮಾಡಿ.